ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಜ್ಯದ ಜನರಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಅಪ್ಲೈ ಆಗಲಿದೆ. 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ಮಾಡೋ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದೆ ಸರ್ಕಾರ. ಹೊರಗಡೆ ಓಡಾಡೋರಿಲ್ಲ. ಇನ್ಮೇಲೆ 15 ದಿನಕ್ಕೊಮ್ಮೆ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕಾಗುತ್ತೆ. ಕಾಲೇಜು, ಹೈಸ್ಕೂಲ್ ವಿದ್ಯಾರ್ಥಿಗಳು, ಪೋಷಕರಿಗೆ ಈ ಒಂದು ನಿಯಮ ಅನ್ವಯ ಆಗಿದೆ. ಅದರ ಜೊತೆಗೆ ಹೋಟೆಲ್, ಬಾರ್, ಮಾಲ್ ಸಿಬ್ಬಂದಿಗೂ ಕೂಡ 15 ದಿನಕ್ಕೊಮ್ಮೆ ಟೆಸ್ಟ್ ಮಾಡಲಾಗುತ್ತೆ. ಅಂಗಡಿ, ಶಾಪಿಂಗ್ ಕಾಂಪ್ಲೆಕ್ಸ್, ಅಡುಗೆ ಸಿಬ್ಬಂದಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ. ಇನ್ನು ಮನೆಗೂ ಡೆಲಿವರಿ ನೀಡುವಂತಹ ಸಿಬ್ಬಂದಿಗೂ ಕೂಡ 15 ದಿನಕ್ಕೊಮ್ಮೆ ಟೆಸ್ಟ್ ಮಾಡಲಾಗುತ್ತೆ. ಎಲ್ಲಾ ಮಾದರಿಯ ಫ್ಯಾಕ್ಟರಿ, ಕಾರ್ಖಾನೆಗಳ ಸಿಬ್ಬಂದಿಗೂ ಕೂಡ ಈ ಒಂದು ಹೊಸ ರೂಲ್ಸ್ ಅಪ್ಲೈ ಆಗಲಿದೆ. 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಲೇಬೇಕು. ಈ ಮೂಲಕ ಈ ಒಂದು ನಿಯಮವನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತದ್ದು. ಆರಂಭದಲ್ಲೇ ಈ ಒಮೈಕ್ರಾನ್ ವೈರಸ್ ಅನ್ನ ಕಟ್ಟಾಕೋ ನಿಟ್ಟಿನಲ್ಲಿ ಸರ್ಕಾರ ಇದೀಗ ಎಲ್ಲಾ ರೀತಿಯಿಂದಲೂ ಅಲರ್ಟ್ ಆಗಿದ್ದು, ಹೊರಗಡೆ ಓಡಾಡುವಂಥವರು ಇನ್ನು ಮುಂದೆ 15 ದಿನಗಳಿಗೊಮ್ಮೆ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕಾಗುತ್ತೆ. ಎಲ್ಲಾ ಮಾದರಿಯ ಫ್ಯಾಕ್ಟರಿ, ಕಾರ್ಖಾನೆಗಳಿಗೂ ಕೂಡ ಈ ಒಂದು ಹೊಸ ರೂಲ್ಸ್ ಅಪ್ಲೈ ಆಗಲಿದೆ. 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ರೂಲ್ಸ್ ಅನ್ನ ಸರ್ಕಾರ ಜಾರಿಗೊಳಿಸಿರುವಂಥದ್ದು. ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಈ ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ರಾಜ್ಯದ ಜನರಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾದಂತಹ ರೂಲ್ಸ್ ಅಂತಂದ್ರೆ 15 ದಿನಕ್ಕೊಮ್ಮೆ ಹೊರಗಡೆ ಯಾರೆಲ್ಲ ಓಡಾಡ್ತಾರೆ ಅವರೆಲ್ಲರೂ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳೇಬೇಕು. ಈ ಒಂದು ರೂಲ್ಸ್ ಅನ್ನ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಹೊರಗಡೆ ಓಡಾಡುವಂಥವ್ರು ಯಾರ್ಯಾರಿದ್ದಾರೆ ಅಂದ್ರೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು, ಅವರ ಪೋಷಕರು, ಅವರೆಲ್ಲರೂ 15 ದಿನಕ್ಕೊಮ್ಮೆ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಹೋಟೆಲ್, ಬಾರ್, ಮಾಲ್ ಸಿಬ್ಬಂದಿಗೂ ಕೂಡ 15 ದಿನಕ್ಕೊಮ್ಮೆ, ಅಂದ್ರೆ ಅವರು ಪಬ್ಲಿಕ್ ಪ್ಲೇಸ್ನಲ್ಲಿ ಇರ್ತಾರೆ, ಸಾರ್ವಜನಿಕರ ಜೊತೆ ನಿರಂತರವಾಗಿ ಅವರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಹಾಗಾಗಿ 15 ದಿನಕ್ಕೊಮ್ಮೆ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಯಾರ್ಯಾರು ಈ ರೀತಿಯಾಗಿ ಹೊರಗಡೆ ಓಡಾಡ್ತಾರೆ ಅವರೆಲ್ಲರೂ ಕೂಡ 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವರು ಕೂಡ 15 ದಿನಕ್ಕೊಮ್ಮೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಈ ಮೂಲಕ ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಜಾರಿಗೆ ತಂದಿದೆ.